ಫ್ರೆಂಡ್ಸ್, ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ರಾಶ್ಮಿ. ನಮ್ಮ ಪ್ರಧಾನಿ ಮೋದಿ ಅವರ ಬಗ್ಗೆ ಈ ಮಾತುಗಳು ಎತ್ತ ಕಡೆಯಿಂದ ಎತ್ತ ಕಡೆಗೆ ಇದ್ಯಾಕೆ ಇವ್ರು ಹೀಗೆ ಹೇಳ್ತಾ ಇದ್ದಾರೆ ಅಂತ ನೀವ್ ಯೋಚನೆ ಮಾಡ್ತಿರ್ಬೇಕು. ಆಗ್ಲಿಂದ ನಾನು ನಿಮ್ಗೆ ಮೋದಿ ಅವ್ರ ಬಗ್ಗೆ ಯಾರೆಲ್ಲ ಏನೆಲ್ಲ ಹೇಳಿದ್ರು, ಕಾಮೆಂಟ್ ಮಾಡಿದ್ರು ಅಂತ ಎಲ್ಲ ಹೇಳ್ದೆ. ಒಬ್ರು ನೋಟ್ ಬ್ಯಾನ್ ಇಟ್ಕೊಂಡು ಮೋದಿನ ಕಿಂಡಲ್ ಮಾಡ್ತಾರೆ, ಇನ್ನೊಬ್ರು ಮೋದಿ ಅವರು ರೋಡ್ ಶೋ ಮಾಡಿದ್ರು ಅಂತ ಕಿಂಡಲ್ ಮಾಡ್ತಾರೆ. ಈಗ ಸಿಲಿಂಡರ್ ಪ್ರೈಸ್ ರೇಸ್ ಆಗಿದೆ ಅಂತ ಮೋದಿ ಅವ್ರನ್ನ ಹಿಡ್ಕೊಂಡು ಅಂತಿದ್ದಾರೆ. ನಿಜಕ್ಕೂ ಇದು ಆಶ್ಚರ್ಯ ಅನ್ಸತ್ತಲ್ವಾ? ಪ್ರಧಾನಿ ಮೋದಿ ಅವ್ರನ್ನ ಹಿಡ್ಕೊಂಡು ಅದೆಷ್ಟು ಜನ ಅವರ ಮನಸೋ ಇಚ್ಛೆ ಬೈತಾನೆ ಇದ್ದಾರೆ. ಇವರಿಗೆಲ್ಲ ಅದೆಲ್ಲ ಏನ್ ಸಿಗತ್ತೆ ಅಂತ ಗೊತ್ತಿಲ್ಲ. ಅದೇನೋ ಹೇಳ್ತಾರಲ್ಲ, ಅವ್ರ ಊಟ ತಟ್ಟೆಲಿ ಆನೆ ಸತ್ ಬಿದ್ದಿರತ್ತೆ, ಆದ್ರೆ ಇನ್ನೊಬ್ಬರ ತಟ್ಟೆ ನೊಣ ಬಿದ್ದಿದೆ ಅಂತ ಹುಡ್ಕೋಂತ ಜನ ಇವರೆಲ್ಲ. ಎನಿವೇಸ್, ಇಷ್ಟೊಂದೆಲ್ಲ ನಾನ್ ಯಾಕಪ್ಪ ಹೇಳ್ತಾ ಇದೀನಿ ಅಂತಂದ್ರೆ, ಈಗ ಸಿಲಿಂಡರ್ ದರ ಏರಿಕೆ ಆಗಿರೋದ್ರಿಂದ ಪ್ರಧಾನಿ ಮೋದಿ ಅವರನ್ನ ಮೋಸಗಾರ ಅಂದ್ರು ಲಕ್ಷ್ಮಿ ಹೆಬ್ಬಾಳ್ಕರ್. ಪ್ರಧಾನಿ ಮೋದಿ ಅವ್ರನ್ನ ಹೀಗೆಲ್ಲ ಅಂದ್ರೆ ಎಂಥವ್ರಿಗೂ ಒಂದು ಕ್ಷಣ ಕೋಪ ಬರತ್ತೆ. ಅವರು ನಮ್ಮ ದೇಶದ ಪ್ರಧಾನಿ, ಅವ್ರಿಗೆ ಒಂದ್ ಸ್ವಲ್ಪನಾದ್ರೂ ರೆಸ್ಪೆಕ್ಟ್ ಕೊಡ್ಬೇಕಲ್ವಾ? ಇನ್ನು ಪ್ರಧಾನಿ ಮೋದಿಯಿಂದ ದೇಶದ ಜನತೆಗೆ ಮೋಸ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಸಿಲಿಂಡರ್ ದರ ಏರಿಕೆಗೊಳಿಸಿ ದೇಶದ ಜನತೆಗೆ ಮೋಸ ಮಾಡಿದ್ದಾರೆ ಅಂತ ಕಾಂಗ್ರೆಸ್ ಪಕ್ಷದ ಮಹಿಳಾ ಘಟಕದ ಅಧ್ಯಕ್ಷೆ ಲಕ್ಷ್ಮಿ ಹೆಬ್ಬಾಳ್ಕರ್ ಆರೋಪಿಸಿದ್ದಾರೆ. ಅಡುಗೆ ಸಿಲಿಂಡರ್ ದರ ಏರಿಕೆ ಖಂಡಿಸಿ ಟೌನ್ ಹಾಲ್ ಬಳಿ ಧರಣಿ ನಡೆಸಿದ ಕಾಂಗ್ರೆಸ್ ಖಾಲಿ ಸಿಲಿಂಡರ್ ಮುಂದಿಟ್ಟು ಪ್ರತಿಭಟನೆ ನಡೆಸಿದ್ರು. ಯಾವ ಪುರುಷಾರ್ಥಕ್ಕೆ ಸಿಲಿಂಡರ್ ದರ ಏರಿಕೆ ಮಾಡಿದ್ದಾರೆ? ಇದೇನಾದ್ರೂ ವುಮೆನ್ಸ್ ಡೇಗೆ ಗಿಫ್ಟ್ ಕೊಡ್ತಿದಾರಾ ಅಂತ ಲಕ್ಷ್ಮಿ ಮೋದಿ ಅವ್ರನ್ನ ಕಿಂಡಲ್ ಮಾಡಿದ್ದಾರೆ. ಇನ್ನು ಸ್ಟವ್ ಹಚ್ಚಿ ಚಪಾತಿ ಸುಡೋ ಮೂಲಕ ವಿನೂತನವಾಗಿ ಪ್ರತಿಭಟನೆ ನಡೆಸಿ ಕೇಂದ್ರ ಸರ್ಕಾರ ಪ್ರಧಾನಿ ಮೋದಿ ವಿರುದ್ಧ ಧಿಕ್ಕಾರ ಕೂಗಿದ್ರು. ಸಿಲಿಂಡರ್ ಬೆಲೆ ಏರಿಕೆಯನ್ನ ಕೂಡಲೇ ಕೇಂದ್ರ ಸರ್ಕಾರ ವಾಪಸ್ ಪಡಿಬೇಕು ಅಂತ ಕೂಡ ಪ್ರತಿಭಟನಾಕಾರರು ಒತ್ತಾಯಿಸಿದ್ದಾರೆ. ಇನ್ನು ಇವ್ರ ಒತ್ತಾಯಕ್ಕೇನಾದ್ರೂ ಮಣಿದು ಸಿಲಿಂಡರ್ ದರ ಏರಿಕೆಯನ್ನ ವಾಪಸ್ ಪಡಿತಾರಾ ಇಲ್ವಾ ಅನ್ನೋದು ಕಾದ್ ನೋಡ್ಬೇಕು. ಆದ್ರೆ ಅದಕ್ಕಿಂತ ಮುಂಚೆ ಮೋದಿ ಅವರು ಇದಕ್ಕೆ ಹೇಗ್ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ತುಂಬಾ ಕ್ಯೂರಿಯಾಸಿಟಿ ಹುಟ್ಸುತ್ತೆ. ಆದ್ರೆ ನಾವ್ ನೋಡ್ದಂಗೆ ಮೋದಿ ಅವರು ಯಾವತ್ತೇ ಆಗ್ಲಿ ಇಮಿಡಿಯೇಟ್ ರಿಯಾಕ್ಷನ್ ಕೊಟ್ಟಿಲ್ಲ. ಯಾವ್ದಾದ್ರೂ ಒಂದು ಟೈಮ್ಗೆ ಕಾಯ್ತಾ ಇರ್ತಾರೆ. ಆ ಸಿಚುಯೇಷನ್ ಬಂದಾಗ ಎಲ್ಲಾನು ಹಿಡ್ಕೊಂಡು ಜಡಿತಾರೆ. ನೋಡೋಣ ಏನಾಗತ್ತೆ ಮುಂದಕ್ಕೆ ಅಂತ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ನಿಮ್ಮ ಕಮೆಂಟ್ಸ್ ಅನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಕಳಿಸೋದನ್ನ ಮರಿಬೇಡಿ. ಅಂಡ್ ಇನ್ನಷ್ಟು ಸುದ್ದಿಗಳಿಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್. ಈ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ.